ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೂರ್ಣಗೊಂಡಿರೋದಾಗಿರುತ್ತೆ. ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಅಂದರೆ ಅಭ್ಯರ್ಥಿಗಳಿಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿಇಟಿ ಎಕ್ಸಾಮ್ 2025 ಏನು ಕಂಡಕ್ಟ್ ಮಾಡಿದ್ರಲ್ಲ, ಅಭ್ಯರ್ಥಿಗಳಿಗೆ ನೇಮಕಾತಿ ಪರೀಕ್ಷೆನೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇತ್ತು. ಟಿಇಟಿ ಕೂಡ ಆಗ್ತಿದೆ ಎಂಬ ಮಾಹಿತಿಗಳೆಲ್ಲ ಅಭ್ಯರ್ಥಿಗಳಂತೂ ಗುಡ್ ನ್ಯೂಸ್ ಅನ್ನೇ ವೆಯ್ಟ್ ಮಾಡ್ತಾ ಇದ್ರಿ. ನೇಮಕಾತಿ ಪರೀಕ್ಷೆ ಅಂತೂ ಆಗ್ತಿದೆ, ಟಿಇಟಿ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತೆಲ್ಲರೂ ಕೂಡ ಟಿಇಟಿನ ಕ್ಲಿಯರ್ ಮಾಡೋದ ಕಡೆ ಗಮನ ಹರಿಸಿದ್ರಿ. ಈ ಬಾರಿ ದಾಖಲೆ ಪ್ರಮಾಣದಲ್ಲಿ 3.35 ಲಕ್ಷ ಅಭ್ಯರ್ಥಿಗಳು ಟಿಇಟಿಗೆ ಅಪ್ಲಿಕೇಶನ್ ಹಾಕಿದ್ರು ಅಂತ ಹೇಳ್ಬೋದು. ಸೊ ಆ ಒಂದು ಪೈಕಿ ಅಭ್ಯರ್ಥಿಗಳಿಗೆ ದಾಖಲೆ ಪ್ರಮಾಣದಲ್ಲಿ 93,000 ಆಸುಪಾಸಿನ ಅಭ್ಯರ್ಥಿಗಳು ಟಿಇಟಿನ ಕೂಡ ಕ್ಲಿಯರ್ ಆಗಿದ್ದೀರಾ ಅಂತ ಹೇಳ್ಬೋದು. ಕಳೆದ ವರ್ಷಗಳಲ್ಲಿ ಟಿಇಟಿ ಕ್ಲಿಯರ್ ಮಾಡಿ ಈ ವರ್ಷ ಅಪ್ಲಿಕೇಶನ್ ಹಾಕ್ತಿರುವಂತ ಇನ್ನಷ್ಟು ಅಭ್ಯರ್ಥಿಗಳು ಕೂಡ ಇದ್ದೀರಾ ಅಂತ ಹೇಳ್ಬೋದು. ಇದೀಗ ನೇಮಕಾತಿ ಪರೀಕ್ಷೆ ಯಾವಾಗ ಆಗಿದ್ರೆ ಟಿಇಟಿ ಎಕ್ಸಾಮ್ ಅಂತಂತೂ ಆಯಿತು, ರಿಸಲ್ಟ್ ಕೂಡ ಬಂದಿದೆ. ಹಾಗಿದ್ರೆ ನೇಮಕಾತಿ ಪರೀಕ್ಷೆ ಬಗ್ಗೆ ಏನು ಸುದ್ದಿನೇ ಇಲ್ವಲ್ಲ, ನೇಮಕಾತಿಯ ಒಂದು ಅಧಿಸೂಚನೆ ಯಾವಾಗ ಪ್ರಕಟ ಆಗುತ್ತಾಗಿದ್ರೆ ಇತರೆ ಒಂದು ಪ್ರಶ್ನೆಗಳು ಇನ್ನೆಷ್ಟು ಸಮಯ ಆಗ್ಬೋದು ಅಂತೆಲ್ಲ ಒಂದು ಡೌಟ್ಸ್ ಅಲ್ಲಿ ಎಲ್ಲ ಅಭ್ಯರ್ಥಿಗಳು ಒಂದು ಟಿಇಟಿನ ಕ್ಲಿಯರ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಇದ್ದೀರಾ ಅಂತ ಹೇಳ್ಬೋದಾಗಿದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ನಿಮಗೆ ಟಿಇಟಿ ಆಗಿರ್ಬೋದು, BEdಗೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಉಚಿತ ಆಗಿರುತ್ತೆ ಯೂಟ್ಯೂಬ್ನಲ್ಲಿ. ಇದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಬೇದ ಆಫಿಷಿಯಲ್ ಒಂದು ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಲಿಂಕ್ಗಳಿರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳೋದಕ್ಕಾಗಿ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ ಅಂತ ತಿಳಿಸ್ತಾ, ನಂತರದಲ್ಲಿ ಏನೋ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಮುಖಾಂತರ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನೀವು ಸಹಾಯನ ಕೂಡ ಆಗುತ್ತೆ ಅಭ್ಯರ್ಥಿಗಳಿಗೆ ಅಂತ ಕೂಡ ತಿಳಿಸ್ತಾ, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ ಅಭ್ಯರ್ಥಿಗಳು. ಇದೀಗ ಒಂದೊಂದಾಗಿ ಮಾಹಿತಿನ ತಿಳಿಸುವಂತಂದರೆ, ಟಿಇಟಿ ಎಕ್ಸಾಮ್ ಅಂತಕ್ಕಂಥದ್ದು ಎಲಿಜಿಬಿಲಿಟಿ ಎಕ್ಸಾಮ್ ಅಷ್ಟೇ ಆಗಿರುತ್ತೆ ಅಭ್ಯರ್ಥಿಗಳಿಗೆ. ಅದೇ ನೇಮಕಾತಿ ಪರೀಕ್ಷೆ ಆಗಿರೋದಿಲ್ಲ. ಹಾಗೆ ಅಧಿಸೂಚನೆ ಕೂಡ ಮಾಹಿತಿನ ಕೊಟ್ಟಿದ್ರು. ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಜಸ್ಟ್ ಒಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಅದು ಯಾವುದೇ ರೀತಿಯಾಗಿ ಉದ್ಯೋಗ ಕೊಡುವಂಥ ಒಂದು ಪರೀಕ್ಷೆ ಆಗಿರುವುದಿಲ್ಲ. ಅಂದರೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಅದು ನೇಮಕಾತಿ ಪರೀಕ್ಷೆ ಅಲ್ಲ ಅಂತ ತಿಳಿಸಿರುವಂಥದ್ದು. ಇದೀಗ ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಅದನ್ನ ಕ್ಲಿಯರ್ ಅಂತೂ ಆಗಬೇಕಿರುತ್ತೆ. ಅಂದರೆ ನೇಮಕಾತಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದಂತೂ ಕ್ಲಿಯರ್ ಆಗಬೇಕಿರುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳ ಇವಾಗ ಪ್ರಶ್ನೆ, ಯಾವಾಗ ನೇಮಕಾತಿ ಪರೀಕ್ಷೆ? ಕಳೆದ ವರ್ಷಗಳಾಗಿರ್ಬೋದು, ಹಿಂದಿನ ವರ್ಷಗಳಾಗಿರುವ ನೇಮಕಾತಿ ಪರೀಕ್ಷೆಗಳೇ ಆಗಿಲ್ಲ, ಇನ್ನೂ ಎಷ್ಟು ವರ್ಷ ಆಗುತ್ತಾಗಿದ್ರೆ ಈ ವರ್ಷಗಳಲ್ಲಿ ಅಥವಾ ಚಾನ್ಸಸ್ ತುಂಬಾನೇ ಇರುವಂತದ್ದಾಗಿರುತ್ತೆ. ಶಿಕ್ಷಣ ಸಚಿವರು ಕೂಡ ಎಲ್ಲೇ ಹೋದ್ರು ಕೂಡ ಮಾಹಿತಿಗಳನ್ನ ಕೊಡ್ತಿದ್ದಾರೆ. ಇಷ್ಟು ಒಂದು ಪೋಸ್ಟ್ಗಳನ್ನು ನಾವು ನೇಮಕ ಮಾಡ್ಕೋತಾ ಇದೀವಿ, ಈ ಒಂದು ನಮ್ಮ ಒಂದು ಸರ್ಕಾರ ಬಂದಂತ ನಂತರದಲ್ಲಿ ಇಷ್ಟು ನೇಮಕಾತಿಗೆ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಮಾಹಿತಿನ ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟು ಪೋಸ್ಟ್ಗೆ ನೇಮಕಾತಿ ಕರಿತಿದೀವಿ, ಹಾಗೆ ಹೀಗೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಯಾವಾಗ ಆಗಿದ್ರೆ ಅಧಿಸೂಚನೆ ಯಾಕೆ ಪ್ರಕಟ ಆಗ್ತಿಲ್ಲ ಅಂತೆಲ್ಲ ವೈಟ್ ಮಾಡ್ತಿಲ್ಲ. ಸೊ ಟಿಇಟಿ ಎಕ್ಸಾಮ್ ಆಗಿ ರಿಸಲ್ಟ್ ಆಗದ ಸಂದರ್ಭದಲ್ಲಿ ನಂತರದಲ್ಲೆಲ್ಲ ಮಾಹಿತಿಗಳು ಬರುತ್ತೆ ಅಂತ ಮಾಹಿತಿನ ಕೊಟ್ಟರು. ಶಿಕ್ಷಣ ಸಚಿವರು ಕೂಡ ಕೆಲವು ಕಡೆಗಳಲ್ಲಿ ಮಾಹಿತಿನ ಕೊಡ್ತಾರೆ. ಜನವರಿ ತಿಂಗಳಲ್ಲಿ ಅಧಿಸೂಚನೆ ಎಲ್ಲ ಪ್ರಕಟ ಆಗ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು, ಈ ಒಂದು 2026 ಜೂನ್ ತಿಂಗಳು, ಮೇ ತಿಂಗಳಲ್ಲೆಲ್ಲ ಒಂದು ಶಿಕ್ಷಕರು ಏನಿದ್ದಾರಲ್ಲ ಟೀಚಿಂಗ್ಗೆ ಬರ್ತಾರೆ, ಟೀಚಿಂಗ್ ಅವ್ರಿಗೆ ಬರೋ ರೀತಿಯಲ್ಲಿ ನಾವೆಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಗಳನ್ನ ಕೊಟ್ಟರು. ಬಟ್ ಆದರೆ ಅಷ್ಟು ಅಂದರೆ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿ ಆ ಶಿಕ್ಷಕರಿಗೆ ಎಕ್ಸಾಮ್ಗಳಾಗಿ ನಂತರ ಟ್ರೈನಿಂಗ್ ಎಲ್ಲ ಕೊಟ್ಟು ಆಮೇಲೆ ಅದು ಸ್ಕೂಲ್ಗಳಿಗೆ ಬರಬೇಕಿರುತ್ತೆ ಶಿಕ್ಷಕರು. ಅಷ್ಟು ಸುಲಭದ ಪ್ರಕ್ರಿಯೆ ಅಂತೂ ಇಲ್ಲ ಅದು. ಬಟ್ ಆದರೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಈ ರೀತಿ ಮಾಹಿತಿಗಳನ್ನು ಶಿಕ್ಷಣ ಸಚಿವರು ಎಲ್ಲ ಕಡೆನೂ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ಇರುವಂಥ ಮಾಹಿತಿ ಏನಂದರೆ ಅಧಿಸೂಚನೆ ಅಂತಕ್ಕಂಥದ್ದು ಇನ್ನೂ ಕಾಲ್ ಆಗಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯನ್ನು ಸಂಪರ್ಕ ಮಾಡಿದಂಥ ಪಕ್ಷದಲ್ಲಿ ಅನುಮೋದನೆ ಅಂದರೆ ಆರ್ಥಿಕ ಇಲಾಖೆ ಕೂಡ ಅನುಮೋದನೆಯನ್ನು ಕೊಡಬೇಕಿರುತ್ತೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದು ಕೂಡ ಒಂದು ಸಮಸ್ಯೆನ ಅಂತ ಹೇಳ್ಬೋದಾಗಿರುತ್ತೆ. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥ ಕೆಲವೊಂದು ಅಂದರೆ ಪೋಸ್ಟ್ಗಳು ಕೂಡ ಇರುವಂಥದ್ದಾಗಿರುತ್ತೆ. ಇಂತಿಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ಕೊಟ್ಟಿರುವಂಥದ್ದು ಇರುತ್ತೆ. ಬಟ್ ಆದರೂ ಕೂಡ ನೇಮಕಾತಿ ಪರೀಕ್ಷೆಗೆ ಅಧಿಸೂಚನೆ ಅಂತ ಹೊರಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹೀಗಾಗಿ ಯಾವಾಗ ಅಂತಕ್ಕಂಥ ಟಿಇಟಿ ಕ್ಲಿಯರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಇತರ ವರ್ಷಗಳಲ್ಲಿ ಕ್ಲಿಯರ್ ಆಗಿರತಕ್ಕಂಥವ್ರು, ಇವಾಗ ನಮಗೆ ಏಜ್ ಸಮಸ್ಯೆ ಆಗ್ತಿದೆ ಅಂದರೆ ಇವಾಗ ಗೌರ್ಮೆಂಟ್ ಜಾಬ್ಗೆ ಅಂತಕ್ಕಂಥದ್ದು ಏಜ್ ಫಿಕ್ಸ್ ಇರುತ್ತೆ. ಇಂತಿಷ್ಟು ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇಂತಿಷ್ಟು ಏಜ್ ಅಂತಕ್ಕಂಥವ್ರು ಕಂಪ್ಲೀಟ್ ಆಗ್ಬಿಟ್ರೆ ಏಜ್ ಮತ್ತೆ ಅವ್ರ ನೇಮಕಾತಿ ಪರೀಕ್ಷೆಗೆ ಕನ್ಸಿಡರ್ ಮಾಡೋದಿಲ್ಲ. ಅವರಿಗೆ ಗೌರ್ಮೆಂಟ್ ಜಾಬ್ಗಳಿಗೆ ಇಷ್ಟು ಏಜ್ ಒಳಗಡೆನೇ ಇರಬೇಕು ಅಂತ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳ ಒಂದು ಆತಂಕ ಕೂಡ ಇರೋದಾಗಿರುತ್ತೆ. ಸದ್ಯಕ್ಕೆ ನೇಮಕಾತಿ ಪರೀಕ್ಷೆ ಅಂತಕ್ಕಂಥ ಏನಿರುತ್ತಲ್ಲ 2026 ನೇಮಕಾತಿ ಪರೀಕ್ಷೆಗಳು ಆಗುತ್ತೆ. ಬಟ್ ಯಾವ ತಿಂಗಳಲ್ಲಿ ಮಾಡ್ತಾರೆ ಏನು ಅಂತ ಸದ್ಯಕ್ಕೆ ಇದುವರೆಗೂ ಕೂಡ ಮಾಹಿತಿ ಇಲಾಖೆಯವರು ಅಧಿಕೃತವಾಗಿ ಎಲ್ಲೂ ಕೂಡ ಪ್ರಕಟಣೆ ಮಾಡಿಲ್ಲ, ಆದೇಶನ ಹೊರಡಿಸಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಆದರೆ ಮಾಹಿತಿಗಳಂತೂ ಬರ್ತಿದ್ದಾವೆ. ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಮಾಹಿತಿಗಳು, ಇಷ್ಟು ಸಾವಿರ ಪೋಸ್ಟ್ ಹಾಗೆ ಹೀಗೆ ಅಂತಕ್ಕಂಥ ಸುದ್ದಿಗಳಂತೂ ನಿಮಗೆ ಸಿಗ್ತಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿ ಏನಂದರೆ ಅಧಿಸೂಚನೆ ಹೊರಡೋ ತನಕನೂ ಏನು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಅಧಿಸೂಚನೆಗಳು ಹೊರಡಿ ಎಕ್ಸಾಮ್ಗಳು ಹಾಗೆಯೂ ಕೂಡ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅದು ಎಕ್ಸಾಮ್ಗಳೇ ಕ್ಯಾನ್ಸಲ್ ಹಾಗೆ ಹೀಗೆಲ್ಲ ಆಗಿದೆ. ಆ ರೀತಿಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಆಗೋದು ಬೇಡ. ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಹುದ್ದೆಗಳು ಸಿಗಲಿ ಅಂತಕ್ಕಂಥ ನಾವು ಕೂಡ ಒಂದು ಆಶಿಸ್ತೇವೆ. ಸೊ ಅಭ್ಯರ್ಥಿಗಳಿಗೆ ಸದ್ಯಕ್ಕಿರುವಂಥ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡ್ತಿರ್ತೀವಿ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ನೇಮಕಾತಿ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಇಲಾಖೆಯವರು ಹಂಚಿಕೊಂಡಿಲ್ಲ. ಅಧಿಕೃತ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ನಿಮಗೆ ಬೇಗ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಆಲ್ ದ ಬೆಸ್ಟ್.